ಕಲ್ಪತರು ನಾಡಿನ ಜನತೆಗೆ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿದ್ದೀವಿ ಕರಡಿ ಪಂಚಾಯಿತಿ ಬೊಮ್ಮೆನಹಳ್ಳಿಗೆ. ಅಲ್ಲಿ ನಮ್ಮ ಕೇಬಲ್ ಆಪರೇಟರ್ ಆದಂತಹ ಸಂಜೋರ ಗ್ರಾಹಕರಾದ ಶಾಲಿನಿ ಅವ್ರ ಮನೆಗೆ ಬಂದಿದ್ದೀವಿ. ಶಾಲಿನಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ಶಾಲಿನಿ ಅವರೇ, ಇವತ್ತು ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮದಲ್ಲಿ ನೀವು ಏನ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ನಮ್ಮನೇಲಿ ಇವತ್ತು ಮಾವಿನಕಾಯಿ ಶುಂಠಿ ಚಿತ್ರಾನ್ನ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ವೀಕ್ಷಕರೇ, ಬನ್ನಿ ಇವತ್ತು ನಾವು ಮಾವಿನಕಾಯಿ ಶುಂಠಿ ಚಿತ್ರಾನ್ನನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಶಾಲಿನಿ ಅವರೇ, ಅದಕ್ಕೆ ಬೇಕಾಗುವಂತ ಪದಾರ್ಥಗಳು ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀರಾ? ಓಕೆ. ಮಾವಿನಕಾಯಿ ಶುಂಠಿ ಚಿತ್ರಾನ್ನಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಎಣ್ಣೆ, ಈರುಳ್ಳಿ, ಅರಿಶಿನ ಪುಡಿ, ಕಾಯಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ ಶುಂಠಿ, ಕರಿಬೇವು, ಕಡಲೆಬೀಜ, ಕಡಲೆಬೇಳೆ, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ವೀಕ್ಷಕರೇ, ಇವಾಗ ಮಾವಿನಕಾಯಿ ಶುಂಠಿ ಚಿತ್ರಾನ್ನಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ನೋಡಿದ್ರಿ. ಅದನ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮೊದಲು ಸ್ಟವ್ ಅನ್ನು ಹಚ್ಚಿಕೊಳ್ಳೋಣ. ನೆಕ್ಸ್ಟ್ ಬಾಣಲೆ ಇಟ್ಕೋಬೇಕಾ? ನೆಕ್ಸ್ಟ್ ಬಾಂಡೆ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೆಕ್ಸ್ಟ್ ಅದು ಬಿಸಿ ಆಗ್ಬೇಕಾ? ಅದಕ್ಕೆ ಇವಾಗ ಕಡ್ಲೆ ಬೀಜನ ಹಾಕೊಂಡು ಕರ್ದಿಟ್ಕೋಬೇಕು. ಲಾಸ್ಟ್ ಇದು ಚಿತ್ರಾನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಊರಿನ ಕಮ್ಮಿ ಪ್ರಮಾಣದಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಅದು ಸೇದೋಗುತ್ತೆ. ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೋಬೇಕು. ಹೀಗೇನೆ ನೀವು ಏನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಇಯರ್ ಡಿಗ್ರಿ. ಯಾವ ಕಾಲೇಜ್? ಟಿಪ್ಪೂರು ಡಿಗ್ರಿ ಕಾಲೇಜ್. ಯಾವ ಇಯರ್ ಇವಾಗ? ಫಸ್ಟ್ ಇಯರ್. ಈಗ ಕಡಲೆ ಬೀಜ ಹಾಕಿದೆ. ಕಡಲೆ ಬೀಜ ಆಗಿದ್ದು. ಮನೇಲಿ ಅಡ್ಗೆ ತಿಂಡಿ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಯಾವ್ದು ಸ್ಪೆಷಲ್ ಡಿಶಸ್ ಮಾಡ್ತಿರ್ತೀರಾ ಮನೇಲಿ? ರವೆ ಉಂಡೆ, ಶಾವಿಗೆ, ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಬಿರಿಯಾನಿ, ಕಬಾಬು, ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್ ಎಲ್ಲ ಮಾಡ್ತೀರಾ? ಎಲ್ಲ. ಈಗ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಸಾಸಿವೆ ಹಾಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ, ಜೀರಿಗೆ, ಈಗ ಕಡಲೆಬೇಳೆ ಫ್ರೈ ಆಗಿದೆ. ನೆಕ್ಸ್ಟ್ ಏನ್ ಹಾಕೊಳ್ತೀರಾ? ಹಸಿಮೆಣಸಿನಕಾಯಿ ಹಾಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾ ಅಥವಾ ಸ್ಟ್ರಾಂಗ್ ಆಗಿರ್ಬೇಕಾ? ನಮ್ ಖಾರ ಎಷ್ಟು ಬೇಕಾ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಈಗ ಈರುಳ್ಳಿನ ಹಾಕೋಬೇಕು. ಫ್ರೈ ಆಗೋ ತನಕ ಹುರ್ಕೋಬೇಕು. ಈ ಮಾವಿನಕಾಯಿ ಶುಂಠಿ ಅದನ್ನ ಏನಕ್ಕೆ ಚಿತ್ರಾನ್ನಕ್ಕೆ ಯೂಸ್ ಮಾಡ್ತಿದ್ದೀರಾ? ಮಾವಿನಕಾಯಿ ಟೈಮಲ್ಲಿ ಮಾವಿನಕಾಯಿ ಹಾಕ್ತಿವಿ. ಮಾವಿನಕಾಯಿ ಇಲ್ದಿರೋ ಟೈಮಲ್ಲಿ ಶುಂಠಿನ ಹಾಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಫ್ಲೇವರ್ ಅದೇ ರೀತಿ ಇರುತ್ತೆ. ಅದೇ ರೀತಿ ಇರುತ್ತೆ ಅಂತ ಶುಂಠಿನ ಬಳಸ್ಕೊಂತೀವಿ. ಆಕ್ಚುಲಿ ನಾನು ಇದನ್ನ ಟ್ರೈ ಮಾಡಿದೀನಿ. ಇದು ಸಾಗರದ ಕಡೆ ತುಂಬಾನೇ ಬೆಳಿತಾರೆ. ಈಗ ನಾರ್ಮಲ್ ಶುಂಠಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ನೋಡೋಕೆ ಸೇಮ್ ಹಂಗೆ ಶುಂಠಿ ತರನೇ ಇರುತ್ತೆ. ಬಟ್ ಅದು ಸ್ಮೆಲ್ಲು ಸೇಮ್ ಮಾವಿನಕಾಯಿ
ಟೇಸ್ಟ್ ಕೂಡ ಮಾವಿನಕಾಯಿ ತರನೇ ಇರುತ್ತೆ. ಇದರಲ್ಲಿ ಸಾಗರದಲ್ಲಿ ಸ್ಪೆಷಲ್ ಏನ್ ಮಾಡ್ತಾರೆ ಅಂದ್ರೆ ಉಪ್ಪಿನಕಾಯಿ ಮತ್ತೆ ಮಜ್ಜಿಗೆಗೆ ನಾವು ಶುಂಠಿ ಹಾಕಿ ರುಬ್ಬೋದ್ರ ಬದಲು ಒಂದ್ ಇಂಚಷ್ಟು ಈ ಮಾವಿನಕಾಯಿ ಶುಂಠಿ ಹಾಕಿ ರುಬ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಜ್ಜಿಗೆ. ಇದ್ರ ಉಪ್ಪಿನಕಾಯಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಎಲ್ರು ಬೆಳ್ಕೋಬಹುದು. ಆ ಶುಂಠಿನ ತಗೊಂಡ್ಬಂದು ಮಾಮೂಲಿಯಾಗಿ ನಾವು ನೆಲಕ್ಕೆ ಮಾಮೂಲಿ ಶುಂಠಿ ಅರಿಶಿನ ಎಲ್ಲ ಹೆಂಗ್ ಹಾಕ್ತಿವೋ ಅದೇ ರೀತಿ ಹಾಕಿದ್ರೆ ಅದೇ ತರ ಭೂಮಿ ಒಳಗೆ ಬೇರ್ ತರನೇ ಬೆಳ್ಕೊಳ್ಳುತ್ತೆ. ಈ ಶುಂಠಿ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಎಲ್ರು ತಂದು ಹಾಕೊಳ್ಳಿ. ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತನಾ? ಸ್ವಲ್ಪ ಉಪ್ಪು ಹಾಕೊಂಡು ನಿಮ್ ಕಾಲೇಜಲ್ಲಿ ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ದಾರಾ? ಇದ್ದಾರೆ. ಯಾರಿದ್ದಾರೆ ಅವ್ರ ನೇಮು? ನಿವೇದಿತಾ, ಅಶ್ವಿನಿ, ಅಪೇಕ್ಷಾ. ಎಲ್ಲ ನಿಮ್ ಫ್ರೆಂಡ್ಸ್ ಸೇರ್ಕೊಂಡು ಜಾಸ್ತಿ ಹೋಗೋ ಪ್ಲೇಸ್ ಯಾವುದು? ಜಾಸ್ತಿ ಹೋಗೋ ಪಿಜ್ಜಾ ಲ್ಯಾಂಡ್. ಪಿಜ್ಜಾ ಇಷ್ಟನಾ ಎಲ್ಲರಿಗೂ? ಜಾಸ್ತಿ. ಅಲ್ಲೂ ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ? ವೆಜ್ಜೇ ತಿನ್ನೋದು. ಮತ್ತೆ ಮನೆಯಲ್ಲಿ ಯಾರ್ಯಾರು ಇರೋದು ನೀವು? ಅಕ್ಕ, ಅಮ್ಮ, ಮಾಮ, ನಾನು. ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಬೇಕು ಅರಿಶಿನ ಪುಡಿ. ಎಷ್ಟು ಹಾಕೊಳ್ತೀರಾ? ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಸಾಕು. ನೆಕ್ಸ್ಟ್ ಕಾಯಿ ಹಾಕೊಳ್ಳೋಣ. ಕಾಯಿ ಹಾಕೊಂಡು ಫ್ರೈ ಮಾಡ್ತೀರಾ? ಈ ಕಾಯಿನ ಹಾಕಿ ಫ್ರೈ ಮಾಡ್ತಿದ್ದೀರಲ್ಲ, ಏನಕ್ಕೆ ಅಷ್ಟು ಫ್ರೈ ಮಾಡ್ತಿದ್ದೀರಾ? ಕಾಯಲ್ಲಿರೋ ನೀರೆಲ್ಲ ಹಿಂಡ್ಕೊಂಡ್ರೆ 3-4 ದಿನ ಇಟ್ಕೊಳ್ಬೇಕಾದ್ರೆ ಅದನ್ನ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಅಂತ. ನೆಕ್ಸ್ಟ್ ಈ ಕಾಯಿದ್ದು ಕೂಡ ಫ್ರೈ ಆಗಾಯ್ತು. ನೆಕ್ಸ್ಟ್ ಮಾವಿನಕಾಯಿ ಶುಂಠಿ ಹಾಕೋಬೇಕು. ಮಾವಿನಕಾಯಿ ಶುಂಠಿ ನೀವು ಕೊನೆಗೆ ಏನಕ್ಕೆ ಹಾಕೋತಿದ್ದೀರಾ? ಜಾಸ್ತಿ ಫ್ರೈ ಮಾಡಿದ್ರೆ ಅದು ರುಚಿ ಇರಲ್ಲ. ಲಾಸ್ಟ್ ಹಾಕೊಂಡ್ರೆ ಸ್ವಲ್ಪ ರುಚಿ ಇರುತ್ತೆ ಅಂತ ಲಾಸ್ಟ್ ಹಾಕೊಂಡು ಫ್ಲೇವರಿಗೋಸ್ಕರ. ಫ್ಲೇವರ್ ಕಡಿಮೆ ಆಗ್ಬಾರ್ದು ಅಂತ ನೀವು ಲಾಸ್ಟ್ ಕೊನೆಗೆ ಹಾಕೋತಿದ್ದೀರಾ. ಲಾಸ್ಟ್ ಯೂಸ್ ಮಾಡ್ಕೊಂತೀವಿ. ಇಲ್ಲಿ ನೀವು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಶುಂಠಿ ತಗೊಂಡಿದ್ದೀರಾ. ಮಾವಿನಕಾಯಿ ಶುಂಠಿ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ತಗೋಬೇಕು. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಅದು ಬಾಯಿಗೆ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಫ್ರೈ ಆದ್ರೆ ಬಾಯಿಗೆ ಸಿಗಲ್ಲ, ಚೆನ್ನಾಗಿ ಕಾಣಲ್ಲ, ಚೆನ್ನಾಗಿರಲ್ಲ. ಆಗಿದ್ದಾಗ ಏನ್ ಮಾಡ್ತಿರ್ತೀರಾ? ಓದೋದು, ಹಾಡೇಳೋದು, ಡ್ಯಾನ್ಸ್ ಮಾಡೋದು, ಸಾಂಗ್ ಕೇಳೋದು, ಫೋನ್ ನೋಡೋದು, ಆಡೋದು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದೀವಿ. ಲಾಸ್ಟ್ಗೆ ನಿಂಬೆಹಣ್ಣು ಹಾಕೋಬೇಕು. ಸ್ವಲ್ಪ ಮೇಲೆ ತಿನ್ಕೊಂತೀರಾ? ಇದು ನಮಗೆ ಹುಳಿ ನಾವ್ ಇದ್ರಲ್ಲಿ ಯೂಸ್ ಮಾಡಿಲ್ಲ ಬೇರೆ ಏನು ಅಂತ, ನಿಂಬೆಹಣ್ಣು ಮಾತ್ರ ಯೂಸ್ ಮಾಡ್ಕೊಂತ ಇದೀವಿ. ಲಾಸ್ಟ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಹಾಕೋದು ನಿಂಬೆಹಣ್ಣು. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋಕೆ ಆಲ್ಟರ್ನೇಟ್ ಏನಂತಂದ್ರೆ, ಈ ಮಾವಿನಕಾಯಿ ಶುಂಠಿ ಯೂಸ್ ಮಾಡೋದ್ರಿಂದ ನಮಗೆ ಮಾವಿನಕಾಯಿ ಫ್ಲೇವರ್ ಸಿಗುತ್ತೆ. ಈ ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ಹುಳಿ ಸಿಗುತ್ತೆ. ಇವಾಗ ಗೊಜ್ಜಾಗಿದೆ, ಅನ್ನ ಹಾಕೊಂಡು ಕಲಿಸ್ಕೋಬೇಕು. ನಿಮ್ಮ ಅಕ್ಕನ ಹೆಸರು? ಹರ್ಷಿತಾ. ಅವ್ರೇನು ಓದಿದ್ದಾರೆ? ಸೆಕೆಂಡ್ PU. ಕಲಿಸ್ಕೊಂಡಾದ್ಮೇಲೆ ಕಡಲೆ ಬೀಜ ಹಾಕೋಬೇಕು. ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಕಡಲೆ ಬೀಜನ ಹಾಕೊಂಡು ಫುಲ್ಲು ಕಲಿಸ್ಕೋಬೇಕು.
ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕಲ್ಸ್ಕೋಬೇಕು. ಸಾಕು. ಉಪ್ಪು ಹುಳಿ ಏನಾದರೂ ಕಮ್ಮಿ ಆಗಿದ್ರೆ ಲಾಸ್ಟ್ಗೆ ಹಾಕ್ಕೋಬೋದು. ಇವಾಗ ನಾನಿಲ್ಲಿ ಲಾಸ್ಟ್ಗೆ ಸ್ವಲ್ಪ ಹುಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಮಾವಿನಕಾಯಿ ಶುಂಠಿ ಚಿತ್ರಾನ್ನ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಹರ್ಷಿತಾ ಅವರೇ. ಮಾವಿನಕಾಯಿ ಶುಂಠಿ ಚಿತ್ರಾನ್ನ ತುಂಬಾ ಸ್ಪೆಷಲ್ ಆಗಿರೋ ಡಿಶ್ಶು. ಯಾಕೆ ಅಂತಂದರೆ ಮಾವಿನಕಾಯಿ ಸೀಸನಲ್ಲಿ ತಿಂದರಕ್ಕಾಗ್ದಲ್ಲೇ ಇರೋವಂಥದ್ದನ್ನು ಈ ಮಾವಿನಕಾಯಿ ಶುಂಠಿ ಯೂಸ್ ಮಾಡಿಕೊಂಡು ನಾವು ತಿಂದು ಸವಿದು ನೋಡ್ಬೋದು. ನೋಡೋಣ ಈಗ ಹೇಗೆ ಮಾಡಿದ್ದಾರೆ, ಹೇಗಿದೆ ಟೇಸ್ಟ್ ಅಂತ. ಚೆನ್ನಾಗಿದೆ. ಮತ್ತು ಆ ಶುಂಠಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಕೊಡ್ತಿದೆ. ಥ್ಯಾಂಕ್ ಯು ಶಾಲಿನಿ ಅವರೇ, ನಮಗೆ ಇಷ್ಟು ತುಂಬ ಚೆನ್ನಾಗಿರುವಂಥ ಡಿಶ್ನ ಹೇಳ್ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದಗಳು. ವೆಲ್ಕಮ್. ಈಗ ಶುಂಠಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಸೂಪರ್ ಡಿಶ್ ಆಗಿರೋಂಥ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಆಗಿರೋಂತಹ ಕಡಲೆಬೇಳೆ ವಡೆ ಯಾವ ರೀತಿ ಮಾಡಿ ತೋರಿಸೋದು ಅಂತ ನಮ್ಮ ಹರ್ಷಿತಾ ಅವರು ಇವತ್ತು ನಮಗೆ ಡಿಶ್ನ ಮಾಡಿ ತೋರಿಸ್ಲಿಕ್ಕೆ ಬರ್ತಿದ್ದಾರೆ. ಅವ್ರಿಗೆ ಸ್ವಾಗತ, ಸುಸ್ವಾಗತ. ಹರ್ಷಿತಾ ಅವರೇ, ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ತಂಗಿ ಶಾಲಿನಿ ಅವರು ನಮಗೆ ಚಿತ್ರಾನ್ನ ಮಾಡಕ್ಕೆ ತೋರಿಸ್ಕೊಟ್ರು ಸ್ಪೆಷಲ್ ಆಗಿ. ಇವತ್ತು ನೀವೇನು ಮಾಡಿ ತೋರಿಸ್ಕೊಡ್ತಿದ್ದೀರಾ? ನಾವು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀವಿ. ಓಕೆ, ಅದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನ ಹೇಳ್ತೀರಾ? ಕಡಲೆಬೇಳೆ ವಡೆಗೆ ಬೇಕಾಗಿರುವ ಪದಾರ್ಥಗಳು: ಕಡಲೆಬೇಳೆ 2 ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಕಡಲೆಬೇಳೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಈಗ ಎಲ್ಲ ಪದಾರ್ಥಗಳನ್ನು ರುಬ್ಕೊಳ್ಳೋಣ ಬನ್ನಿ. ಒಂದು ಹಸಿಮೆಣಸಿನಕಾಯಿ ಕೊಡಿ ಅಕ್ಕ. ಮೊದಲು ಹಸಿಮೆಣಸಿನಕಾಯಿ ಹಾಕ್ಕೊತೀರಾ? ಹಾಂ. ನೆಕ್ಸ್ಟ್ ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ. ಬನ್ನಿ ವೀಕ್ಷಕರೇ, ಇದನ್ನ ರುಬ್ಕೊಂಡು ಬರೋಣ. ಇದನ್ನ ತರಿಯಾಗಿ ರುಬ್ಕೋಬೇಕು. ಇದನ್ನ ಒಂದು ಬೌಲ್ ಒಳಗಡೆ ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಬೇಕಾ? ನೆಕ್ಸ್ಟ್ ಇದನ್ನ ಕಲಿಸ್ಕೊಂತಾ ಇದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ, ಕೊತ್ತಂಬರಿನ ಹಾಕೋಣ. ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪನ್ನ. ಇದಿಷ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಆದ್ಮೇಲೆ ಇದನ್ನ ತಟ್ಟಿ ಎಣ್ಣೆಗೆ ಹಾಕಿ. ಹಾಗಿದ್ರೆ ಫಸ್ಟ್ ಸ್ಟವ್ ಹಚ್ಕೊಳ್ತೀರಾ? ನೆಕ್ಸ್ಟ್ ಇದು ಎಣ್ಣೆ ಕಾದ್ಮೇಲೆ ಇದನ್ನ ತಟ್ಟಿ ಎಣ್ಣೆಗೆ. ನಿಮ್ದು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2 years ಆಯ್ತು. 2 years ಆಗಿದೆ. ನಿಮ್ಮ ಮನೆಯವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಗಾರ್ಮೆಂಟ್ಸ್ ಹೋಗ್ತಾರೆ. ನಿಮಗೆ ಯಾವ್ಯಾವ ಡಿಶಸ್ ಸ್ಪೆಷಲ್ ಆಗಿ ಮಾಡ್ತೀರಾ ಮನೆಯಲ್ಲಿ? ಸ್ಪೆಷಲ್ ಆಗಿ ಬಿರಿಯಾನಿ, ಶಾವ್ಗೆ, ಪಾಯಸ ಈ ಥರ ಮಾಡ್ತಾ ಇರ್ತೀವಿ ಫ್ರೀ ಟೈಮ್ನಲ್ಲಿ. ಮನೆಯವ್ರಿಗೆ ಇಷ್ಟ ಆಗೋದು ನೀವು ಮಾಡೋದ್ರಲ್ಲಿ? ಶಾವ್ಗೆ ಇಷ್ಟ ಆಗುತ್ತೆ. ನಿಮ್ಮ ತಂಗಿಗೆ ಯಾವ ಡಿಶ್ ಇಷ್ಟ?
ನೀವು ಮಾಡೋದ್ರಲ್ಲಿ ಯಾವ್ದನ್ನ ಇಷ್ಟಪಟ್ಟು ತಿಂತಾರೆ? ತಂಗಿಗೆ ಬಿರಿಯಾನಿ, ಬಿರಿಯಾನಿ. ನಿಮ್ಮ ಮನೆಯವರಿಗೆ? ಶಾವ್ಗೆ. ನಿಮ್ಮ ಹಸ್ಬೆಂಡ್ಗೆ? ಹಾ. ನಿಮ್ಮಮ್ಮ ನಿಮಗೆ ಯಾವುದು ಚೆನ್ನಾಗಿರೋದು, ನಿಮ್ಗೆ ಇಷ್ಟ ಆಗೋಂಥ ಡಿಶ್ ಮಾಡ್ತಾರೆ? ನಮ್ಮ ಕಾಯಿ ಬಿಟ್ಟು. ಕಾಯೋಬಿಟ್ಟು ಹಾ. ಮಾಡ್ತಾರೆ. ಈಗ ಎಣ್ಣೆ ಕಾದಿದೆ, ವಡೆಯನ್ನು ಎಣ್ಣೆ ಒಳಗಡೆ ಬಿಡು. ಅದನ್ನೀಗ ತಟ್ಟಿ ಬಿಡ್ತೀರಾ? ಹಾ, ಇದನ್ನ ತಟ್ಟಿ ತರ ಇದ್ ಮಾಡಿ ತಟ್ಟಿ ಬಿಡು. ಈ ವಡೆನ ನಿಮ್ಮ ಮನೇಲಿ ಯಾರು ಇಷ್ಟಪಟ್ಟು ತಿಂತಾರೆ? ನಾನೇ. ನೀವೇ? ಹ್ಮ್. ನಿಮ್ಗೆ ಇಷ್ಟನಾ ವಡೆ? ನನ್ಗೆ ಇಷ್ಟ. ವಡೆ ಜೊತೆಗೆ ಏನ್ ಮಾಡ್ಕೊತೀರಾ ಅವಾಗ್ಲೂ? ವಡೆ ಜೊತೆ ಪಾಯಸ, ವಡೆ ಹಬ್ಬಗಳದೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ. ಚರ್ಮರಿ ಮಾಡ್ಕೊಂಡು ತಿಂತೀರಾ ನೀವು? ಈಗ ಕಡಲೆಬೇಳೆ ವಡೆ ಫ್ರೈ ಆಗಿದ್ಯಾ? ಹಾ, ಆಗೈತೆ. ಬೇಗ ಬೇಗ ಕೊಡಿ, ಹೆಂಗಿದೆ ಟೇಸ್ಟ್ ನೋಡೋಣ. ಗರಿ ಗರಿಯಾದಂತಹ ಕಡಲೆಬೇಳೆ ವಡೆ ರೆಡಿಯಾಗಿದೆ. ವಡೆ ಈಗ ರೆಡಿ ಆಗಿದೆ. ಟೇಸ್ಟ್ ಮಾಡಬೇಕು ನಾನು ಫಸ್ಟು. ಅಕ್ಕ ಮಾಡೋ ವಡೆ ಚೆನ್ನಾಗಿರುತ್ತೆ ಶಾಲಿನಿ ಅವರೇ, ತಿನ್ಬೋದಾ? ಚೆನ್ನಾಗಿದೆ. ಗರಿ ಗರಿಯಾದ ವಡೆ ಸೇವಿಸಿ ರುಚಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನಾವು ಯಾವಾಗಲೂ ವಡೆನ ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಈ ಥರ ಸೊಪ್ಪುಗಳು ಹಾಕಿ ಟ್ರೈ ಮಾಡ್ತಿರ್ತೀವಿ. ಅದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಬಟ್ ಇದು ಅದು ಯಾವುದನ್ನು ಯೂಸ್ ಮಾಡ್ದಲ್ಲ ಪ್ಲೈನಾಗಿ ಮಾಡಿದ್ದಾರೆ. ವಡೆನ ಅದಿಲ್ಲ ಅಂದ್ರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ, ರುಚಿಯಾಗಿದೆ. ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶಾಲಿನಿ ಮತ್ತು ವರ್ಷಿತಾ ಅವರಿಗೆ ಧನ್ಯವಾದಗಳು. ಇವತ್ತು ನೀವು ನಮಗೆ ಕಡಲೆಬೇಳೆ ವಡೆ ಮತ್ತು ಶುಂಠಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸಿದ್ದೀರಾ. ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ನೀವು ಕೂಡ ಇದು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅಕ್ಕ ತಂಗಿ ಶಾಲಿನಿ ಮತ್ತು ವರ್ಷಿತಾ ಅವರಿಗೆ ನಮ್ಮ ಡಿಜಿಟಲ್ ವತಿಯಿಂದ ಒಂದು ಗಿಫ್ಟ್ ಇದೆ. ಅಕ್ಕ ತಂಗಿಯವರಿಬ್ರು ನಿಮ್ಮ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮನ ನೋಡ್ತಿದ್ದೀರಾ? ನೋಡ್ತಾ ಇದ್ದೆ. ಹೇಗ್ ಬರ್ತಿದೆ? ಹೊರಗೆ ಬರ್ತಿದ್ದೆ. ಹೀಗೆ ನೋಡಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ, ಮತ್ತೆ ಪ್ರೀತಿಯಿಂದ ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.